ರಾಮ ಮಂದಿರಕ್ಕೆ ಹೋಗುವಾಗ ಇವುಗಳನ್ನು ತೆಗೆದುಕೊಂಡು ಹೋಗಲೇಬೇಕು. ಅಯೋಧ್ಯೆ ರಾಮ ಮಂದಿರದಲ್ಲಿ ಯಾವ್ಯಾವ ಸಮಯದಲ್ಲಿ ರಾಮನಿಗೆ ಪೂಜೆ ನಡೆಯಲಿದೆ, ರಾಮ ಮಂದಿರದಲ್ಲಿ ಪೂಜೆಯನ್ನು ಬುಕ್ ಮಾಡಿಕೊಳ್ಳುವುದು ಹೇಗೆ ಹಾಗೂ ಇನ್ನು ಅನೇಕ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ರಾಮಲಲ್ಲಾರು ಈಗಾಗಲೇ ಅಯೋಧ್ಯೆಗೆ ಆಗಮಿಸಿದ್ದಾರೆ. ಭಗವಾನ್ ರಾಮನಿಗಾಗಿ ನಿರ್ಮಿಸಲಾದ ಹೊಸ ಮತ್ತು ಭವ್ಯವಾದ ದೈವಿಕ ದೇವಾಲಯದಲ್ಲಿ ಭಕ್ತರ ಸಾಗರವೇ ಹರಿದು ಬರುತ್ತಿದೆ. ರಾಮ ಮಂದಿರದಲ್ಲಿ ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ ನಂತರ ಇಡೀ ದೇಶವೇ ಸಂತೋಷವನ್ನು ಅನುಭವಿಸಿತು. ನೀವು ಅಯೋಧ್ಯೆ ರಾಮ ಮಂದಿರದಲ್ಲಿ ರಾಮನ ದರ್ಶನವನ್ನು ಪಡೆಯಲು ಬಯಸಿದರೆ ಯಾವ ಸಮಯದಲ್ಲಿ ನೀವು ಅಯೋಧ್ಯೆ ರಾಮ ಮಂದಿರಕ್ಕೆ ಭೇಟಿ ನೀಡಬೇಕು, ಅಯೋಧ್ಯೆ ರಾಮ ಮಂದಿರದ ಪೂಜೆ, ಮುಹೂರ್ತ ಹಾಗೂ ಇನ್ನಿತರ ವಿಚಾರಗಳ ಕುರಿತು ನೀವಿಲ್ಲಿ ತಿಳಿಯಿರಿ. ಮೊದಲನೇದಾಗಿ ಯಾವ ಸಮಯದಲ್ಲಿ ನೀವು ಅಯೋಧ್ಯೆ ರಾಮ ಮಂದಿರಕ್ಕೆ ಭೇಟಿಯನ್ನು ನೀಡಬೇಕು. ಶ್ರೀ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಚಂಪತ್ ರೈ ಅವರು ಸೋಮವಾರದ ದಿನ ರಾಮ ಮಂದಿರವು ಜನವರಿ 23ರಿಂದ ಸಾರ್ವಜನಿಕರಿಗೆ ಶಾಶ್ವತವಾಗಿ ತೆರೆದಿರುತ್ತದೆ ಎಂದು ತಿಳಿಸಿದ್ದಾರೆ. ಟ್ರಸ್ಟ್ನ ವೆಬ್ಸೈಟ್ ಮೂಲಕ ಭಕ್ತರು ರಾಮ ಮಂದಿರದಲ್ಲಿ ಯಾವ ಸಮಯದಲ್ಲಿ ಯಾವೆಲ್ಲ ಪೂಜೆಗಳು ನಡೆಯಲಿವೆ, ಪೂಜೆಗೆ ಸಂಬಂಧಿಸಿದ ಸಂಪೂರ್ಣ ವಿವರಗಳನ್ನು ನೀಡಲಾಗಿದೆ ಎಂದು ಹೇಳಿದ್ದಾರೆ. ರಾಮ ಮಂದಿರದಲ್ಲಿ ರಾಮನಿಗೆ ಮೊದಲ ಪೂಜೆಯನ್ನು ಬೆಳಿಗ್ಗೆ 7ರಿಂದ ಬೆಳಿಗ್ಗೆ 11:30ರವರೆಗೆ ನಡೆಸಲಾಗುವುದು. ಎರಡನೇ ಪೂಜೆಯನ್ನು ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 7 ಗಂಟೆಯವರೆಗೆ ನಡೆಸಲಾಗುವುದು ಎಂದು ಹೇಳಿದ್ದಾರೆ. ಇನ್ನು ರಾಮಲಲ್ಲನ ಆರತಿ ಸಮಯ ಹೀಗಿದೆ. ದೇವಸ್ಥಾನದಲ್ಲಿ ಜಾಗರಣೆ ಮತ್ತು ಶೃಂಗಾರ ಆರತಿಯ ಸಮಯವು ಬೆಳಿಗ್ಗೆ 6:30ರಿಂದ ಇರುತ್ತದೆ. ರಾಮ ಭಕ್ತರು ರಾಮಲಲ್ಲ ಆರತಿಯಲ್ಲಿ ಪಾಲ್ಗೊಳ್ಳಲು ಒಂದು ದಿನ ಮುಂಚಿತವಾಗಿ ಭೇಟಿಯನ್ನು ಬುಕ್ ಮಾಡಿಕೊಳ್ಬೇಕು. ಮಧ್ಯಾಹ್ನ 12 ಗಂಟೆಗೆ ರಾಮನಿಗೆ ಭೋಗ ಆರತಿಯು ನಡೆಯಲಿದೆ. ಸಂಜೆ 7:30ರ ಸುಮಾರಿಗೆ ಸಂಜೆ ಆರತಿಯು ನಡೆಯಲಿದ್ದು, ಈ ಸಂಜೆ ಆರತಿಯ ಬುಕ್ಕಿಂಗನ್ನು ಹಗಲಿನಲ್ಲಿ ಮಾಡಬಹುದಾಗಿದೆ. ಒಂದೇ ಬಾರಿಗೆ ಕೇವಲ 30 ಮಂದಿ ಭಕ್ತರು ಮಾತ್ರ ಆರತಿಯನ್ನು ತೆಗೆದುಕೊಳ್ಳಬಹುದಾಗಿದೆ. ಈ ಕಾರಣಕ್ಕಾಗಿ ಆರತಿಗೂ ಕೂಡ ಮುಂಗಡ ಬುಕ್ಕಿಂಗ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇನ್ನು ಮೂರನೆಯದಾಗಿ ID ಇಲ್ಲದೆ ಪ್ರವೇಶವನ್ನು ಅನುಮತಿಸಲಾಗುವುದಿಲ್ಲ. ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಪ್ರಕಾರ ರಾಮ ಮಂದಿರಕ್ಕೆ ಭೇಟಿ ನೀಡುವ ಮತ್ತು ಆರತಿಯಲ್ಲಿ ಭಾಗವಹಿಸುವ ಭಕ್ತರು ಪಾಸ್ ಪಡೆಯುವುದು ಕಡ್ಡಾಯವಾಗಿರುತ್ತದೆ. ಗುರುತಿನ ಚೀಟಿ ಇಲ್ಲದೆ ಭಕ್ತರಿಗೆ ದೇವಸ್ಥಾನ ಪ್ರವೇಶಿಸಲು ಅವಕಾಶವಿರುವುದಿಲ್ಲ. ಭಕ್ತರು ತಮ್ಮ ಆಧಾರ ಕಾರ್ಡನ್ನು ತಮ್ಮೊಂದಿಗೆ ಕೊಂಡೊಯ್ಯಬೇಕು. ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡಿಸಲು ಗುರುತಿನ ಚೀಟಿ, ಭಕ್ತರು ಆಧಾರ ಕಾರ್ಡ್, ಮತದಾರ ಗುರುತಿನ ಚೀಟಿ, ಚಾಲನಾ ಪರವಾನಗಿ ಅಂದರೆ ಡ್ರೈವಿಂಗ್ ಲೈಸೆನ್ಸ್ ಮತ್ತು ಪಾಸ್ಪೋರ್ಟ್ನಂತಹ ಯಾವುದೇ ದಾಖಲೆಗಳನ್ನು ತಮ್ಮೊಂದಿಗೆ ತೆಗೆದುಕೊಂಡು ಹೋಗುವುದು ಕಡ್ಡಾಯವಾಗಿದೆ. ಪಾಸ್ ಮಾಡಲು ಭಕ್ತರು ಯಾವುದೇ ಶುಲ್ಕವನ್ನು ಪಾವತಿಸಬೇಕಾಗಿಲ್ಲ. ಇದು ಭಕ್ತರಿಗೆ ಉಚಿತ ವ್ಯವಸ್ಥೆಯಾಗಿರುತ್ತದೆ. ನೀವು ಅಯೋಧ್ಯೆ ರಾಮ ಮಂದಿರಕ್ಕೆ ಭೇಟಿ ನೀಡುವ ಮೂಲಕ ರಾಮನ ದರ್ಶನವನ್ನು ಪಡೆದುಕೊಳ್ಳಬೇಕೆಂದು ಬಯಸಿದರೆ ಈ ಮೇಲಿನ ನಿಯಮಗಳನ್ನು ಪಾಲಿಸುವುದು ಕಡ್ಡಾಯವಾಗಿರುತ್ತದೆ. ಈ ಮೇಲೆ ಸೂಚಿಸಲಾದ ವಸ್ತುಗಳನ್ನು ತೆಗೆದುಕೊಂಡು ಹೋಗದಿದ್ದರೂ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಈ ಉಪಯುಕ್ತ ಮಾಹಿತಿಯನ್ನು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ವೇಣುಜ್ಯೋತಿ ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್ ಹಾಗೂ ಇನ್ಫೋಸಿಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.